ಇನ್ನು ಕನ್ನಡದಲ್ಲಿ ಮೂಡಿಬಂದಂಥ ಡಕೋಟಾ ಎಕ್ಸ್‌ಪ್ರೆಸ್ ಸಿನಿಮಾ ನಿಮಗೆಲ್ಲ ಗೊತ್ತಿರ್ಬೋದು. 2001ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಇದಾಗಿತ್ತು. ಈ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಇದೀಗ ಇದಿಲ್ಲ ಅಂತ ಹೇಳ್ಬೋದು. ಅಂದರೆ ಅವರು ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಈಗ ಬಂದಿರೋಂಥದ್ದು. ಏನಾಗಿದ್ರಿಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕೊರೋನಾ ಸಂದರ್ಭದಲ್ಲೂ ಕೂಡ ನಟ ನಟಿಯರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಹೃದಯಾಘಾತಕ್ಕೆ ಒಳಗಾಗುವಂಥದ್ದು ಮತ್ತು ಕೊರೋನಾ ಸೋಂಕಿನಿಂದ ಸಾವನ್ನಪ್ಪುವಂಥ ಘಟನೆಗಳು ನಡೆದಿತ್ತು. ಇದೇ ಸಂದರ್ಭದಲ್ಲಿ ಮತ್ತೆ ಹೃದಯಾಘಾತಕ್ಕೆ ಒಳಗಾಗಿ ಕನ್ನಡದ ಖ್ಯಾತ ಹಿರಿಯ ನಟರಾದಂಥ 75 ವರ್ಷ ವಯಸ್ಸಾಗಿದ್ದಂತಹ CS ಲೋಕನಾಥ್ ಅವರು ಇದೀಗ ಕೊನೆಯುಸಿರೆಳೆದಂಥದ್ದು. ಇನ್ನು CS ಲೋಕನಾಥ್ ಅವರು ಕನ್ನಡ ಸಿನಿಮಾ ರಂಗದ ದೊಡ್ಡ ನಟರಾಗಿ ಕೂಡ ಗುರುತಿಸಿಕೊಂಡಿರುವಂಥವ್ರು. ಸುಮಾರು 280ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ 50ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ಮತ್ತು ಡಕೋಟಾ ಎಕ್ಸ್‌ಪ್ರೆಸ್‌ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಪಾತ್ರವನ್ನು ಮಾಡಿ ರಾಕ್ಲೈನ್ ವೆಂಕಟೇಶ್ವರಿಗೆ ಗೋಲ್ ಕೊಡುವಂಥ ಪಾತ್ರವನ್ನು ಇವರು ಮಾಡಿದರು. ತುಂಬಾ ಅದ್ಭುತವಾಗಿ ಮತ್ತು ಹಾಸ್ಯಭರಿತವಾಗಿ ಮೂಡಿಬಂದಿತ್ತು ಈ ಸಿನಿಮಾ. ತುಂಬಾ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ. ಲೋಕನಾಥ್ ಅವ್ರಿಗೂ ಕೂಡ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ಕೊಟ್ಟಿತ್ತು ಅಂತ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಹಿರಿಯ ನಟರಾದಂಥ ಅಂಬರೀಷ್, ಶಂಕರ್ ನಾಗ್, ಡಾಕ್ಟರ್ ರಾಜ್‌ಕುಮಾರ್ ಜೊತೆ ನಟಿಸಿದಂಥ ಲೋಕನಾಥ್ ಅವರು ಇದೀಗ ಮುಂಜಾನೆ 4:30 ಸುಮಾರಿನಲ್ಲೇ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ